ಔಟ್ಫಿಟ್ ಬಂದುಬಿಟ್ಟು ಇದು. ಸೊ ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ. ನನ್ನ ಹತ್ರ ಇವಾಗ ಯಾವ ಕ್ಯಾಮ್ರಾ ಇದೆ ಏನು, ನನ್ನ ಫೇಸಿಗೆ ಸೂಟ್ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಯಾಕಂತಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಸೊ ನಾನು ಸ್ವಲ್ಪ ಬ್ಯುಸಿ ಇದೆ ವರ್ಕಲ್ಲಿ, ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತೊಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ನಾನು ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಯಾರ ಜೊತೆ ಹೋಗ್ತೀನಿ ಅಂತ ನಾನು ಇವಾಗಲೇ ಹೇಳಲ್ಲ. ನಾನು ಯಾರ ಜೊತೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕು. ನೋಡ್ತೀರಲ್ವಾ? ಈ ಅನುಷಾ ಕುಮಟಗೆ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಕೇಳ್ಕೊತಿದ್ದೀನಿ. ಸೊ ನಾನು ಇವಾಗ 2 ಡೇಸ್ಗೋಸ್ಕರ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಹೊರಡ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ತೊಗೊಂಡು ಹೋಗ್ತಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಆಯಿತಾ? ಫಸ್ಟ್ ಆಫ್ ಆಲ್, ಎಲ್ಲ ಗರ್ಲ್ಸ್ಗೂ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗಂತೂ ಡ್ರೆಸ್ ಶಾಪಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಯ್ಯೋ, ಹೆಣ್ಮಕ್ಳಿಗೆ ಯಾವತ್ತೂ ಇದ್ದಿದೆ, ಎಷ್ಟೇ ಡ್ರೆಸ್ ಇದ್ರೂ ಇಲ್ಲ ಅಂತಲೇ ಅನಿಸುತ್ತೆ. ಅದರಲ್ಲೂ ನನಗಂತೂ ಎಲ್ಲಾದರೂ ನಾನು ಔಟ್ಸೈಡ್ ಹೋಗ್ತಾ ಇದ್ದೀನಿ, ಎಲ್ಲಾದರೂ ಹೋಗ್ಬೇಕಂದ್ರೆ ನಂಗೆ ಹೊಸ ಡ್ರೆಸ್ಸೇ ಹಾಕೊಬೇಕು ಅನಿಸುತ್ತೆ, ಏನಕ್ಕಂತ ಗೊತ್ತಿಲ್ಲ. ಸೊ ಅದಕ್ಕೆ 3 ಹೊಸ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು 2 ಡೇಸ್ಗೆ ಅಷ್ಟೇ, ಬಟ್ ಆದರೂ ನಾನು ಒಂದು ಎಕ್ಸ್ಟ್ರಾ ಕಾಸ್ಟ್ಯೂಮ್ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಬೇಕಾಗಬಹುದು ಅಂತ. ಸೊ ಈ ನನ್ನ ಫಸ್ಟ್ ಔಟ್ಫಿಟ್ ಬಂದುಬಿಟ್ಟು ಇದು ವೈಟ್ ಆ್ಯಂಡ್ ರೆಡ್. ನೋಡಿ ಚೆನ್ನಾಗಿದೆಯಾ? ನಂಗೆ ಹೆಂಗೆ ಕಾಣ್ತಾ ಇದ್ದೀನಿ, ಹೆಂಗೆ ಕಾಣುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡ್ರೆಸ್ ಹಾಕಿ ನಾನು ವೇರ್ ಮಾಡ್ತೀನಲ್ವ, ಆವಾಗ ನೀವು ಹೇಳಿ, ಆಯಿತಾ? ಸೊ ನನ್ನ ಇದು ಫಸ್ಟ್ ಕಾಸ್ಟ್ಯೂಮ್, ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇದು ಅದ್ರ ಮೇಲೆ ಹಾಕೋ ಜಾಕೆಟ್. ಇದನ್ನು ಜಸ್ಟ್ ನಾನು ಇವತ್ತು ನಿಮ್ಗೆ ಕಾಸ್ಟ್ಯೂಮ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಅದನ್ನು ವೇರ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡ್ರೆಸ್ ಹಾಕ್ಕೊಂಡೆ ವಿಡಿಯೋ ಮಾಡ್ತೀನಲ್ವ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಬಂದುಬಿಟ್ಟು ನನ್ನ ಫಸ್ಟ್ ಕಾಸ್ಟ್ಯೂಮು. ಓಕೆ, ನೆಕ್ಸ್ಟ್ ಇದು ನನ್ನ ಸೆಕೆಂಡ್ ಕಾಸ್ಟ್ಯೂಮು. ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಫುಲ್ ಬರಲ್ಲ, ಹಾಫ್ ಬರುತ್ತೆ, ಸ್ಲೀವ್ ಇದೆ. ಇದಕ್ಕೂ ಅಷ್ಟೇ, ಈ ಕಾಸ್ಟ್ಯೂಮ್ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೂ ಕೂಡ ಒಂದು ಲಾಂಗ್ ಜಾಕೆಟ್. ಇದು ತುಂಬ ಸ್ಟೈಲಿಶ್ ಇದೆ. ಇದು ಡ್ರೆಸ್ಸು ಲಾಂಗ್ ಜಾಕೆಟ್, ಇದು ವೇರ್ ಮಾಡಿದ್ರಂತೂ ಸೂಪರಾಗಿ ಕಾಣುತ್ತೆ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಕಾಸ್ಟ್ಯೂಮ್ ಕೂಡ. ಸೊ ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ, 2 ಡ್ರೆಸ್ಸು ಆಯಿತು. ನೆಕ್ಸ್ಟು ಇದು ಈ ಫ್ರಾಕು ನನಗೆ ತುಂಬಾ ಇಷ್ಟ ಆಯಿತು. ಇದು ಶಾರ್ಟ್ ಫ್ರಾಕ್. ಆ್ಯಕ್ಚುಲಿ ಈ ಕಲರ್ ನಂಗೆ ಚೆನ್ನಾಗಿ ಕಾಣಬಹುದು ಅಂತ ಅನಿಸ್ತು, ಸೊ ಅದಕ್ಕೆ ತೊಗೊಂಡೆ. ಜೀನ್ಸ್ ಯಾವುದು ತೊಗೊಳ್ತಾ ಇಲ್ಲ ನಾನು, ಯಾಕಂದರೆ ನನಗೆ ಹೊರಗಡೆ ಹೋದಾಗ ಜೀನ್ಸ್ಗಿಂತ ಈ ಥರ ಫ್ರೀ ಆಗಿರೋ ಡ್ರೆಸ್ ಹಾಕೊಳ್ಳೋಕೆ ತುಂಬಾ ಇಷ್ಟ. ಸೊ ಇದೊಂದು ತೊಗೊಂಡೆ. ನೋಡಿ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಿದ್ದೀನಾ? ಸೊ ಇದೆಲ್ಲ ಡ್ರೆಸ್ಸಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕಾಯ್ತಾ? ಸೊ ಇದೆಲ್ಲ ಬಂದುಬಿಟ್ಟು ನನ್ನ ಔಟ್ಫಿಟ್, ಇದು 3. ಅದಾದಮೇಲೆ ನಾನು ಏನು ತೊಗೊತಾ ಇದ್ದಿದ್ದೆ ಅಂದರೆ, ಆ್ಯಕ್ಚುಲಿ ಅಫ್ಕೋರ್ಸ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಅಂತಂದರೆ ಫುಲ್ ಚಳಿ ಇರುತ್ತೆ. ಬೆಂಗಳೂರಲ್ಲೇ ನನಗೆ ಏನೋ ಚಳಿ ಕಂಟ್ರೋಲ್ ಆಗ್ತಾಯಿಲ್ಲ. ಸೊ ಚಿಕ್ಕಮಂಗ್ಳೂರಿಗೆ ಇದು ಬೇಕೇ ಬೇಕಲ್ವ. ಸೊ ಇದನ್ನು ತೊಗೊಳ್ತಾ ಇದ್ದೀನಿ, ಇದೊಂದು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇದು ಬಿಡಿ, ನಾನು ಅಲ್ಲಿ ಎಲ್ಲಿ ಇರ್ತೀನಿ ನೈಟ್ ಇದನ್ನು ವೇರ್ ಮಾಡೋಕ್ಕೆ. ಸೊ ಇದು ನೈಟ್ ಔಟ್ಫಿಟ್ ನಂದು. ಇದೇನು ಸಿಂಪಲ್ ಆಗಿದೆ. ಆಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಈ ಬ್ಯಾಗ್ ನಾನು ತೊಗೊಂಡೆ, ತುಂಬ ಇಷ್ಟ ಆಯಿತು. ಛೋಟಾ ಬ್ಯಾಗ್, ಮಿನಿ ಬ್ಯಾಗ್. ಇದೇನಕ್ಕೆ ನಾನು ತೊಗೊಂಡೆ ಅಂತಂದರೆ, ಯಾಕಂತಂದರೆ ಇವಾಗ ನಾವು ಎಲ್ಲ ಕಡೆ ಲಗೇಜ್ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಲಗೇಜನ್ನು ನಾವು ಎಲ್ಲಿ ಸ್ಟೇ ಮಾಡ್ತಿದ್ವಿ ಅಲ್ಲಿ ಇಟ್ಬಿಟ್ಟು ಇದೊಂಥರ ಈ ಬ್ಯಾಗಲ್ಲಿ ನಾನು ಇಂಪಾರ್ಟೆಂಟ್ ಇದು ಏನಕ್ಕೆ ತೊಗೊಂಡೆ ಅಂತಂದರೆ, ನನ್ನ ಕ್ಯಾಮ್ರಾ ಇದರಲ್ಲಿ ಹಾಕ್ಕೊಂಡು ಹೋಗೋಕ್ಕೆ. ಸೊ ಕ್ಯಾಮ್ರಾನು ಇದರಲ್ಲಿ ಹಿಡಿಬೇಕು. ಹಾಗೆ ನನ್ನ ಹತ್ರ ಇವಾಗ ಯಾವ ಕ್ಯಾಮ್ರಾ ಇದೆ ಏನು, ಅದು ಹೆಂಗೆ ವರ್ಕ್ ಮಾಡುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಕೊಡ್ತೀನಿ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಬೇಕು ನಾನು. ನೆಕ್ಸ್ಟ್ ಆ ವಿಡಿಯೋ ನಿಮಗೆ ಮಾಡಿ ಶೇರ್ ಮಾಡ್ತೀನಿ. ಇವಾಗ ನಾನು ಅದು ಯಾವ ಕ್ಯಾಮ್ರಾ ಏನು ಅಂತೆಲ್ಲ ಇವಾಗ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಬ್ಯಾಗ್ ನನಗೆ ಕ್ಯಾಮ್ರಾನ ಹಾಕ್ಕೊಳ್ಬೇಕು. ಹಾಗೆ ಅಂದರೆ ಹ್ಯಾಂಡ್ ಕರ್ಚಿಪ್ಪು
ಗರ್ಲ್ಸ್ ಥಿಂಗ್ಸ್ ಗೊತ್ತಲ್ಲ ನಿಮಗೆ, ಲಿಫ್ಟಿಕ್ ಅದು ಇದು ಇದರಲ್ಲಿ ಹಾಕ್ಕೊಂಡು ನಾವೆಲ್ಲ ಆಚೆ ಕಡೆ ಹೊರಗಡೆ ಹೋಗ್ತೀವಿ. ಈ ಬ್ಯಾಗನ್ನು ನಾನು ನನ್ನ ಜೊತೆಗೆ ತೊಗೊಂಡೋಗ್ಬೇಕು. ಸೊ ಈ ಬ್ಯಾಗನ್ನು ಇವತ್ತು ತೊಗೊಂಡೆ ನಾನು, ತುಂಬ ಇಷ್ಟ ಆಯಿತು ಈ ಬ್ಯಾಗ್. ಯಾ ನೆಕ್ಸ್ಟು ಸೊ ಕಾಸ್ಟ್ಯೂಮ್ ಎಲ್ಲ ಆಯಿತು ಇವಾಗ. ಸೊ ಇದನ್ನೆಲ್ಲ ಸೈಡ್ ಇಟ್ಬಿಡ್ತೀನಿ. ಓಕೆ, ಓಕೆ ನೆಕ್ಸ್ಟು ನಾನು ಈ ಶೂ ತೊಗೊಂಡೆ. ಇದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಶೂ ಹೇಗಿದೆ, ಚೆನ್ನಾಗಿದೆಯಾ? ಇದು ಆ್ಯಕ್ಚುಲಿ ಇವತ್ತು ತೊಗೊಂಡೆ. ನನ್ನ ಹತ್ರ ಇತ್ತು ಶೂಸ್, ಬಟ್ ಅದು ತುಂಬ ಹಳೇದಾಗೋಗಿತ್ತು. ಸೊ ಹೊಸ ತೊಗೋಬೇಕು ಅಂತ ತೊಗೊಂಡೆ. ನನಗೆ ಇದು ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ, ಸ್ಟ್ರಾಂಗ್ ಆಗಿದೆ. ಸೊ ನನಗೆ ಆ್ಯಕ್ಚುಲಿ ಹೈಟ್ ಫುಟ್ವೇರ್ ವೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ತುಂಬ ಬ್ಯಾಕ್ ಪೇನ್ ಬಂದುಬಿಡತ್ತೆ. ಅದು ತುಂಬ ಜಾಸ್ತಿ ಹೊತ್ತು ಅದನ್ನು ಹಾಕ್ಕೊಂಡೇ ಇರೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕಂಫರ್ಟಬಲ್ ಆಗಿ ಫುಲ್ ಎನರ್ಜೆಟಿಕ್ ಆಗಿ ಓಡಾಡ್ತಾ ಇರಬೇಕಂದ್ರೆ ಈ ಥರ ಶೂನೇ ಬೆಸ್ಟು ನನಗೆ. ನಾನು ಕಂಫರ್ಟಬಲ್ ಆಗಿರ್ತೀನಿ ಈ ಥರ ಶೂ ಹಾಕೊಂಡ್ರೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಂದರೆ ನೋಡಿ, ಇಷ್ಟು ಐಟಮ್ಸ್ ಇದೆ ಆ್ಯಕ್ಚುಲಿ. ಗರ್ಲ್ಸಿಗೆ ಗೊತ್ತು. ಆ್ಯಕ್ಚುಲಿ ನಾನು ಅಷ್ಟೆಲ್ಲ ಮೇಕಪ್ ಎಲ್ಲ ಏನು ಮಾಡಲ್ಲ, ನಾರ್ಮಲ್ ನಂದು. ಸೊ ನಾನು ಇಷ್ಟು ಐಟಮ್ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಕಂಪಲ್ಸರಿ ಅಂದರೆ ಏನು ಕಾಮನ್ ಆಗಿ ಎಲ್ಲ ಗರ್ಲ್ಸು ಯೂಸ್ ಮಾಡುವಂಥದ್ದು. ಜಾಸ್ತಿ ಏನು ಮೇಕಪ್ ಐಟಮ್ ನಂದಿಲ್ಲ. ಫಸ್ಟು ಮಾಯ್ಶ್ಚರೈಸರು, ಓಕೆ, ದೆನ್ ರೋಸ್ ವಾಟರು, ಇದು ಬಂದುಬಿಟ್ಟು ಬಾಡಿ ಲೋಷನ್ ಬೇಕೇ ಬೇಕು. ಈ ವೆದರ್ಗಂತೂ ಬೇಕೇ ಬೇಕು, ಇಂಪಾರ್ಟೆಂಟ್ಸ್. ಸೊ ಅದಕ್ಕೋಸ್ಕರ ಬಾಡಿ ಲೋಷನ್ಸ್. ಲಿಫ್ಟಿಕ್, ಆ್ಯಕ್ಚುಲಿ ಒಂದೇ ಲಿಫ್ಟಿಕ್. ನನಗೆ ಆ ಲಿಪ್ಸ್ಟಿಕ್ ಯಾವತ್ತೂ ನಾನು ಪಿಂಕೇ ಜಾಸ್ತಿ ನನಗೆ ಕಲರ್ ಇಷ್ಟ. ಮತ್ತು ಪಿಂಕ್ ನನ್ನ ಫೇಸಿಗೆ ಪಿಂಕ್ ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಯಾವತ್ತೂ ಪಿಂಕನ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಅದಕ್ಕೆ ಅದನ್ನೇ ತೊಗೊಂಡೆ. ಆ್ಯಂಡ್ ದಿಸ್ ಕ್ಲಿಪ್ಸಿ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಈ ಕ್ಲಿಪ್ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ. ಇದು ಇವಾಗ ಹೊಸ ತೊಗೊಂಡು ಬಂದಿದ್ದೀನಿ. ಇದನ್ನು ಯೂಸ್ ಮಾಡಬೇಕು, ಯಾವ ಥರ ಹೆಂಗೆ ಅಂತ ನೋಡ್ತೀನಿ. ನಾನು ಯಾವ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗತ್ತೆ ಆ ಡ್ರೆಸ್ಸಿಗೆ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟು ಮಸ್ಕರಾ, ಸ್ಮಾಲ್ ಮಿರರ್ ಆ್ಯಂಡ್ ಲಿಪ್ ಬಾಂಬ್, ಕಂಡೀಷ್ನರ್ಸ್, ಫೌಂಡೇಶನ್ ಲ್ಯಾಕ್ಮಿ ಆ್ಯಂಡ್ ಫೇಸ್ ವಾಶ್. ಓಕೆ, ನಂದಿದೆಲ್ಲ ಕಾಮನ್ ಥಿಂಗ್. ನೇಲ್ ಪಾಲಿಶ್, ಐ ಶ್ಯಾಡೋಸ್ ಆ್ಯಂಡ್ ಈ ಬಾಕ್ಸಲ್ಲಿ ನನಗೆ ಇಯರಿಂಗ್ ಯಾವತ್ತು ಮ್ಯಾಚ್ ಬೇಕು. ಸೊ ಇದರಲ್ಲೆಲ್ಲ ನಾನು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇದು ವಾಚ್ ನಂದು. ಸೊ ಇದೊಂದು ಇರಲಿ ಸುಮ್ಮನೆ ಒಂದು ಕೈಗೆ. ಇದೆರಡರಲ್ಲಿ ಗೊತ್ತಿಲ್ಲ ಯಾವ್ದು ವೇರ್ ಮಾಡಬೇಕು ಅಂತ ಮಾಡ್ತೀನಿ ಅಷ್ಟೇ. ನಾನು ಆ್ಯಕ್ಚುಲಿ ನನ್ನ ಹತ್ರ ಇಯರಿಂಗ್ಸ್ ಎಲ್ಲ ತುಂಬಾ ಇದೆ, ಬಟ್ ಆದರೂ ನಾನು ಇವತ್ತು ಇದನ್ನು ತೊಗೊಂಡೆ. ಚೆನ್ನಾಗಿದೆಯಾ? ಇದು ಸೂಟ್ ಆಗತ್ತೆ ಯಾವುದಾದ್ರು ಒಂದು ಡ್ರೆಸ್ಸಿಗೆ ಅಂತ ತೊಗೊಂಡೆ. ಹಾಗೆ ಇದರಲ್ಲೆಲ್ಲ ಇರೋದೆಲ್ಲ ಫುಲ್ ಅಂದರೆ ನನ್ನ ಹತ್ರ ಮೊದಲಿದ್ದಿದ್ದೆ ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇಷ್ಟು ಇಯರಿಂಗ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಏನಂದರೆ ಈ ಸ್ಪೆಕ್ಟ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಸ್ಪೆಕ್ಟ್ ಇರಲಿಲ್ಲ. ಇದು ತುಂಬಾ ಇಷ್ಟ ಆಯಿತು. ಸೊ ನ್ಯೂ ಪ್ಯಾಟರ್ನ್ ಸ್ಪೆಕ್ಟ್. ಹೌ ಐ ಆಮ್ ಲುಕ್ಕಿಂಗ್. ಸೂಪರ್ ಅಲ್ಲ? ಮಸ್ತ್ ಕಾಣ್ತಿದ್ದೆ ಅಲ್ಲ? ನಮ್ಮ ಕುಮಟಾ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಮಸ್ತ್ ಕಾಣ್ತಿದ್ದೆ. ಸೊ
ನಿಮ್ಗೆ ಏನಾದರೂ ನನ್ನ ಲ್ಯಾಂಗ್ವೇಜ್ ನನ್ನ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋವರ್ಸ್ ಆಗಿದ್ದೆ ನಮ್ಮ ಕುಮಟಾ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಗಲೇ ನಾನು ವೈರಲ್ ಆಗಿದ್ದು ಆ್ಯಕ್ಚುಲಿ. ಸೊ ಯೂಟ್ಯೂಬಲ್ಲೂ ನನ್ನ ಮಾತು ನಿಮಗೆ ಕುಮಟಾ ಥರ ಮಾತಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ಪಕ್ಕ ನೆಕ್ಸ್ಟ್ ವಿಡಿಯೋ ಕುಮಟಾ ಥರನೇ, ಅಂದರೆ ಎಂತ ಮಾಡ್ತಿದ್ರಿ ಎಲ್ಲ, ಊಟ ಆಯಿತಾ, ಮತ್ತೆಂಥ ಸಮಾಚಾರ, ಈ ಥರ ಮಾತಾಡ್ತೀನಿ. ಓಕೆನಾ? ಇದಿಷ್ಟು ನಾನು ಇದೆಲ್ಲ ಸ್ಮಾಲ್ ಥಿಂಗ್ಸು. ಸೊ ಇದಿಷ್ಟು ನಾನು ಚಿಕ್ಕಮಂಗ್ಳೂರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಆಯಿತಾ? ನಾನು ಯಾರ ಜೊತೆ ಹೋಗ್ತಿದ್ದೀನಿ ಅಂತ ನೀವು ನೋಡಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೀವು ವಾಚ್ ಮಾಡಲೇಬೇಕು, ಇವಾಗಲೇ ನಾನು ಹೇಳಲ್ಲ. ಸೊ ಓಕೆ, ಇಷ್ಟು ಐಟಮ್ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಿಕ್ಕಮಂಗ್ಳೂರಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋದೆ, ಎಷ್ಟು ಎಂಜಾಯ್ ಮಾಡಿದೆ ಎಲ್ಲನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೆ ಏನು ಮಾಡ್ಬೇಕು ಹೇಳಿ, ಎಂತ ಮಾಡ್ತೀರಿ ಹೇಳಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಬಾಯ್, ಲವ್ ಯು ಆಲ್.